ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ ನಮಗೆ ನೆನಪಾಗೋದು ರಿಯಲಿಸ್ಟಿಕ್ ಸಿನಿಮಾಗಳು. ಅಂದ್ರೆ ಪೋಕಿರಿ ರಾಜ ಮತ್ತು ಪುಲಿ ಮುರುಗನ್ ಅಂತಹ ಬ್ಲಾಕ್ ಬಸ್ಟರ್ ಆಕ್ಷನ್ ಸಿನಿಮಾಗಳನ್ನು ಕೊಟ್ಟ ಡೈರೆಕ್ಟರ್ ವೈಶಾಖ್ ಜೊತೆ ಪೃಥ್ವಿರಾಜ್ ಸುಕುಮಾರನ್ ಮತ್ತೆ ಒಂದಾಗಿದ್ದಾರೆ. ಅಂದ್ರೆ ಅಲ್ಲಿ ಮಾಸ್ ಮತ್ತು ಆಕ್ಷನ್ ಹಬ್ಬ ಖಂಡಿತ. ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವ ಬಿಗ್ ಬಜೆಟ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಖಲೀಫಾ, ಗೋಲ್ಡ್ ಸ್ಮಗ್ಲಿಂಗ್, ಮಾಫಿಯಾ, ಫ್ಯಾಮಿಲಿ ಲೆಗಸಿ ಹಾಗೂ ಮಾಸ್ ಎಲಿಮೆಂಟ್ಸ್ ಒಳಗೊಂಡಿರೋ ಈ ಸಿನಿಮಾ ಹೇಗಿದೆ? ಪೃಥ್ವಿರಾಜ್ ಅವರ ಈ ಪವರ್ಫುಲ್ ಅವತಾರ ಪ್ರೇಕ್ಷಕರನ್ನು ಗೆದ್ದಿದೆಯಾ? ಸಿನಿಮಾದ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ ಗಳೇನು ಅನ್ನೋದನ್ನೇ ಎಲ್ಲವನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ರಿವ್ಯೂ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ ಅನ್ನು ಇನ್ನೂ ಕೂಡ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ವಿಡಿಯೋಗೆ ನಾನು ಒಂದು 300 ಸಬ್ಸ್ಕ್ರೈಬರ್ ಅಂತ ಅನ್ಕೊಂಡಿದ್ದೇನೆ. ನೋಡೋಣ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ. ಇನ್ನು ಮೊದಲನೇದಾಗಿ ಕಥೆಯ ಬಗ್ಗೆ ಹೇಳೋದಾದ್ರೆ, ಖಲೀಫಾ ಒಂದು ಹೈ ಅಕ್ವೇನ್ ಮಾಫಿಯಾ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ ಸುತ್ತ ಸಾಗುವ ಒಂದು ಕಥೆಯಾಗಿದೆ. ಕಥೆಯ ಮುಖ್ಯ ನಾಯಕ ಅಮೀರ್ ಅಲಿ ಅಂದ್ರೆ ಪೃಥ್ವಿರಾಜನ್ ಸುಕುಮಾರನ್. ಅಮೀರ್ ಹುಟ್ಟಿದ್ದೇ ಒಂದು ದೊಡ್ಡ ಅಪರಾಧ ಹಿನ್ನೆಲೆ ಮತ್ತು ಸ್ಮಗ್ಲಿಂಗ್ ಸಾಮ್ರಾಜ್ಯ ಹೊಂದಿರುವ ಕುಟುಂಬದಲ್ಲಿ. ಆದರೆ ಪರಿಸ್ಥಿತಿಗಳು ಮತ್ತು ಕಾನೂನಿನ ಒತ್ತಡಗಳಿಂದಾಗಿ ಆ ಸಾಮ್ರಾಜ್ಯ ಅಪಾಯಕ್ಕೆ ಸಿಲುಕುತ್ತದೆ. ದುಬೈ ಮತ್ತು ಕೇರಳದ ಗಡಿಗಳನ್ನು ದಾಟಿ ನಡೆಯುವ ದೊಡ್ಡ ಮಟ್ಟದ ಚಿನ್ನ ಕಳ್ಳ ಸಾಗಣೆ, ಅದರಲ್ಲಿರುವ ರಾಜಕೀಯ ಮೋಸ ಮತ್ತು ದುಷ್ಟ ವೈರಿಗಳ ವಿರುದ್ಧ ಅಮೀರ್ ಅಲಿ ಹೇಗೆ ತನ್ನ ಸಾಮ್ರಾಜ್ಯವನ್ನು ಮರಳಿ ಸ್ಥಾಪಿಸುತ್ತಾನೆ ಮತ್ತು ಖಲೀಫಾ ಆಗಿ ಹೇಗೆ ಹೊರಹೊಮ್ಮುತ್ತಾನೆ ಅನ್ನೋದು ಈ ಚಿತ್ರದ ಮೂಲ ಕಥೆಯಾಗಿದೆ. ಜೀನು ವಿ ಅಬ್ರಹಾಂ ಅವರ ಬರಹದಲ್ಲಿ ಮೂಡಿ ಬಂದಿರುವ ಈ ಕಥೆಯಲ್ಲಿ ಬರೀ ಆಕ್ಷನ್ ಮಾತ್ರವಲ್ಲದೆ ಕುಟುಂಬದ ಹಳೆಯ ಸೇಡು ಮತ್ತು ಲೆಗಸಿಯ ಎಳೆಯೂ ಇದೆ. ಇನ್ನು ಈ ಸಿನಿಮಾದ ಪಾಸಿಟಿವ್ ಹಾಗೂ ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ, ಫಸ್ಟ್ ಆಫ್ ಆಲ್ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ, ಒಂದನೇದಾಗಿ ಪೃಥ್ವಿರಾಜ್ ಸುಕುಮಾರನ್ ಅವರ ಸ್ಕ್ರೀನ್ ಪ್ರೆಸೆಂಟ್. ಸಿನಿಮಾವನ್ನು ಪೂರ್ತಿಯಾಗಿ ತಮ್ಮ ಹೆಗಲ ಮೇಲೆ ಹೊತ್ತು ಸಾಗಿದ್ದಾರೆ ಪೃಥ್ವಿರಾಜ್. ಅಮೀರ್ ಅಲಿ ಪಾತ್ರದಲ್ಲಿ ಅವರ ಡೈಲಾಗ್ ಡೆಲಿವರಿ, ಆಟಿಟ್ಯೂಡ್ ಮತ್ತು ಮಾಸ್ ಲುಕ್ ಅಭಿಮಾನಿಗಳಿಗೆ ಹಬ್ಬ ಅಂತಾನೆ ಹೇಳ್ಬೋದು ಗುರು. ಎರಡನೇದಾಗಿ ಆಕ್ಷನ್ ಮತ್ತು ಮೇಕಿಂಗ್ ಕ್ವಾಲಿಟಿ. ಯಾನಿಕ್ ಬೇನ್ ಮತ್ತು ಪೀಟರ್ ಹೇನ್ ಶೈಲಿಯ ಅಂತಾರಾಷ್ಟ್ರೀಯ ಮಟ್ಟದ ಆಕ್ಷನ್ ಸೀನ್ಗಳು ಸಿನಿಮಾದಷ್ಟೇ ಅಲ್ಲ, ಸ್ಕ್ರೀನ್ ಮೇಲೂ ಅದ್ಭುತವಾಗಿ ಕಾಣಿಸುತ್ತದೆ. ದುಬೈ ಲೊಕೇಶನ್ಗಳು ಮತ್ತು ವಿಜುವಲ್ ಗಂಭೀರ್ಯವನ್ನು ಜೋಮನ್ ಟೀನ್ ಜಾನ್ ಅವರ ಸಿನಿಮಾಟೋಗ್ರಫಿ ಸೂಪರ್ ಆಗಿ ಸೆರೆ ಹಿಡಿದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್, ಬಿಜಿಎಂ, ಜೇಕ್ಸ್ ಬಿಜೋಯ್ ಅವರ ಹಿನ್ನೆಲೆ ಸಂಗೀತ ಈ ಸಿನಿಮಾದ ಜೀವ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಮಾಸ್ ಎಲಿಮೇಷನ್ ಸೀನ್ಗಳಲ್ಲಿ ಬಿಜಿಎಂ ಪ್ರೇಕ್ಷಕರಿಗೆ ರೋಮಾಂಚನ ಉಂಟು ಮಾಡೋದಂತೂ ಸತ್ಯ ಅಂತಾನೆ ಈ ಸಿನಿಮಾದಲ್ಲಿ ಹೇಳ್ಬೋದು. ಇನ್ನು ಸರ್ಪ್ರೈಸಸ್ ಮತ್ತು ಕ್ಯಾಮಿಯೋ. ಬಾಲಿವುಡ್ ನಟ ನೀಲ್ ನಿತಿನ್ ಮುಕೇಶ್ ಅವರ ನೆಗೆಟಿವಿಟಿ ಶೇಡ್ ಮಾತ್ರ ಸಿನಿಮಾಗೆ ಹೊಸ ಮೆರುಗು ತಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಮೂವಿಯ ನೆಗೆಟಿವ್ ಪಾಯಿಂಟ್ ಕಡೆ ಬರೋದಾದ್ರೆ, ಸಾಧಾರಣ ಮತ್ತು ಊಹಿಸಬಹುದಾದ ಕತೆ ಅಂತ ಹೇಳ್ಬೋದು. ಮಾಫಿಯಾ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ ಕತೆಗಳು ನಮಗೆ ಹೊಸದೇನಲ್ಲ. ನಮ್ಮ ಕನ್ನಡದ ಕೆಜಿಎಫ್ ಅಥವಾ ವಿಕ್ರಮ್ ನಂತಹ ಸಿನಿಮಾಗಳನ್ನು ನೋಡಿರುವ ಪ್ರೇಕ್ಷಕರಿಗೆ ಈ ಸಿನಿಮಾದ ಸೆಕೆಂಡ್ ಹಾಫ್ ನ ಕೆಲವು ಟ್ವಿಸ್ಟ್ಗಳು ಮುಂಚಿತವಾಗಿಯೇ ಊಹೆಗೆ ಸಿಗುತ್ತಂತಾನೆ ಹೇಳ್ಬೋದು. ಇನ್ನು ಚಿತ್ರಕಥೆಯ ವೇಗ. ಫಸ್ಟ್ ಹಾಫ್ ನಲ್ಲಿ ಪಾತ್ರಗಳ ಪರಿಚಯ ಮತ್ತು ಬಿಲ್ಡಪ್ ಹೆಚ್ಚು ಸಮಯ ತೆಗೆದುಕೊಂಡಿರುವುದರಿಂದ ಕೆಲವು ಕಡೆ ಕತೆ ನಿಧಾನವಾಗಿರುತ್ತೆ ಅಂತ ಅನ್ಸುತ್ತೆ. ಇನ್ನು ಮೂರನೇದಾಗಿ ಭಾವನಾತ್ಮಕ ಬೆಸುಗೆಯ ಕೊರತೆ ಇದೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಆಕ್ಷನ್ ಮತ್ತು ಮಾಸ್ ಎಲಿಮೆಂಟ್ಸ್ಗೆ ಕೊಟ್ಟಷ್ಟು ಪ್ರಾಮುಖ್ಯತೆಯನ್ನು ಎಮೋಷನಲ್ ಸೀನ್ಗಳಿಗೆ ಕೊಟ್ಟಿಲ್ಲ. ಇದರಿಂದಾಗಿ ಕೆಲವು ಪಾತ್ರಗಳ ಜೊತೆ ಕನೆಕ್ಟ್ ಆಗುವುದು ಕಷ್ಟವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಫೈನಲ್ ಆಗಿ ಹೇಳ್ಬೇಕಂದ್ರೆ, ಖಲೀಫಾ ಎನ್ನುವುದು ಪಕ್ಕಾ ಆಕ್ಷನ್ ಮತ್ತು ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಪೃಥ್ವಿರಾಜ್ ಅವರ ಅಭಿಮಾನಿಯಾಗಿದ್ದಾರೆ ಅಥವಾ ಹೈ ಅಕ್ವೇನ್ ಆಕ್ಷನ್ ಸಿನಿಮಾಗಳನ್ನು ಇಷ್ಟಪಡೋದಾದ್ರೆ ಈ ಸಿನಿಮಾವನ್ನು ಥಿಯೇಟರ್ ನಲ್ಲಿ ಮಿಸ್ ಮಾಡದೆ ನೋಡ್ಬೋದು. ಆದರೆ ಮಲಯಾಳಂ ಕಂಟೆಂಟ್ ಡ್ರೀವನ್ ಅಥವಾ ಕಥಾ ಪ್ರಧಾನ ಸಿನಿಮಾಗಳನ್ನು ನಿರೀಕ್ಷಿಸಿಕೊಂಡು ಹೋದರೆ ಸ್ವಲ್ಪ ನಿರಾಸೆ ಆಗ್ಬಹುದು ಅಂತ ಹೇಳ್ಬೋದು. ನಿಮಗೆ ಈ ಸಿನಿಮಾ ಹೇಗೆ ಅನಿಸ್ತು? ಪೃಥ್ವಿರಾಜ್ ಅವರ ಮಾಸ್ ಲುಕ್ ಇಷ್ಟವಾಯ್ತಾ? ನೀವು ಕೂಡ ಈ ಸಿನಿಮಾ ನೋಡಿದ್ರಾ ಇಲ್ವಾ ನೋಡ್ಲಿಲ್ವಾ? ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.